ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ನಮ್ಮ ಎಲ್ಲ ಮಿತ್ರರಿಗೆ ಈ ಸಭೆಗೆ ಸ್ವಾಗತಿಸುತ್ತಾ, ಈಗಾಗಲೇ ನಮ್ಮ ಮಾನ್ಯ ಆಡಳಿತಗಾರರು ಅವರು ಅನುಮೋದನೆ ನೀಡಿರುವ ಬಜೆಟನ್ನು ತಮ್ಮ ಮುಂದೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಶ್ರೀ ಹರೀಶ್ ಕುಮಾರ್ ಅವರು ಓದಿದ್ದಾರೆ, ನಮಗೆ ಪ್ರಸ್ತುತ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಮುಖ್ಯಾಂಶಗಳು ಈಗಾಗಲೇ ತಮಗೆ ವಿತರಿಸಲಾಗಿದೆ. ಇದರಲ್ಲಿ ಅಥವಾ ಈ ಬಜೆಟ್ನಲ್ಲಿ ಅಥವಾ ಯಾವುದೇ ಪಕ್ಷದಲ್ಲಿ ತಮಗೆ ಏನಾದರೂ ಸಂಶಯ ಇದ್ದರೆ ಅಥವಾ ತಮ್ಮ ಈ ಕ್ಲಾರಿಟಿ ಇಲ್ಲ ಅಂತ ಆದರೆ, ಈ ಸ್ಪಷ್ಟೀಕರಣ ಏನಾದರೂ ಕೇಳಲಿಕ್ಕಿದ್ರೆ ತಾವು ಕೇಳ್ಬೋದು. ಈ ಸಭೆಯನ್ನು ನಮ್ಮ ಮಾನ್ಯ ಆಡಳಿತಗಾರರವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅವರಿಗೆ ಕೂಡ ತಮ್ಮೆಲ್ಲರೂ ಪರವಾಗಿ ನಾವು ಸ್ವಾಗತಿಸುತ್ತಾ, ಅವರಿಗೆ ತಾವು ಎಲ್ಲರಿಗ ಪ್ರಶ್ನೆ ನೇರವಾಗಿ ಕೇಳ್ಬೋದು. ಅಲ್ಲಲ್ಲ, ಕೆಲವು ಮುಖ್ಯಾಂಶಗಳನ್ನು ಈ ಸಂದರ್ಭದಲ್ಲಿ ನಾನು ಏನು ನಮ್ಮ ಹರೀಶ್ ಕುಮಾರ್ ಅವರು ಪ್ರೆಸೆಂಟ್ ಮಾಡುವಾಗ ವಿವರಗಳನ್ನೆಲ್ಲ ಕೊಟ್ಟಿದ್ದಾರೆ. ಕೆಲವು ವಿಶೇಷತೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದ್ದಾಗೆ ಈ ಸಾರಿ ನಮ್ಮದು ಭಾಳ ಫಸ್ಟ್ ಟೈಮು ಇಷ್ಟು ಬೃಹತ್ ಗಾತ್ರದ ಬಜೆಟನ್ನು ನೀಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ ಸಾಲಿನಲ್ಲಿ ನಮ್ಮದು 13,408 ಕೋಟಿ ರೂಪಾಯಿಗಳ ಆಯವ್ಯಯವನ್ನು ನೀಡಲಾಗಿತ್ತು. ಈ ಬಾರಿ ಅದಕ್ಕಿಂತ 6,521.15 ಇಷ್ಟು ಕೋಟಿಗಳ ಹೆಚ್ಚಳವನ್ನು ಮಾಡಿ 19,930.64 ಕೋಟಿಗಳ ಒಂದು ಬೃಹತ್ ಆಯವ್ಯಯವನ್ನು ಘೋಷಿಸಲಾಗಿದೆ. ಇದು ಸುಮಾರು ಕಳೆದ ಸಾಲಿಗೆ ಹೋಲಿಸಿದಲ್ಲಿ 50% ಅತಿ ಹೆಚ್ಚಿನ ಪ್ರಮಾಣದ ಹೆಚ್ಚಳವನ್ನು ನಾವು ನೋಡ್ಬೋದು. ಇದು ಸಾಧ್ಯ ಆದದ್ದು ಕರ್ನಾಟಕ ಸರ್ಕಾರ ಸುಮಾರು 4,000 ಕೋಟಿಗಳಷ್ಟು ಹೆಚ್ಚಿನ ಅನುದಾನವನ್ನು ಒದಗಿಸಿದ್ರಿಂದಾಗಿ ಸಾಧ್ಯ ಆಗಿದೆ. ಕಳೆದ ಸಾಲಿಗೆ ಹೋಲಿಸಿದಲ್ಲಿ ನಮ್ಮಲ್ಲಿ ಈ ಬಾರಿ ಬಂಡವಾಳ ವೆಚ್ಚದಲ್ಲಿ ಅತ್ಯಂತ ಹೆಚ್ಚಿನ ಹೆಚ್ಚಳ ಆಗಿದೆ, ಪ್ರಗತಿ ಆಗಿದೆ. ಸುಮಾರು 5,599 ಕೋಟಿಗಳಷ್ಟು ಹೆಚ್ಚಿನ ಅನುದಾನವನ್ನು ನಾವು ಈ ಬಾರಿ ಬಂಡವಾಳ ಕಾಮಗಾರಿಗಳಿಗಾಗಿ ಬಳಸ್ತಾ ಇದ್ದೇವೆ. ಕಳೆದ ಸಾಲಿನಲ್ಲಿ 5,353 ಕೋಟಿಗಳಷ್ಟು ಕಾಮಗಾರಿಗಳಿಗಾಗಿ ನಾವು ಬಂಡವಾಳ ವೆಚ್ಚವನ್ನು ಉಪಯೋಗ ಮಾಡಿದ್ವಿ. ಈ ಬಾರಿ 12,952 ಕೋಟಿಗಳಷ್ಟು ಕಾಮಗಾರಿಗಳಿಗಾಗಿ ನಾವು ಈ ಬಂಡವಾಳ ವೆಚ್ಚವನ್ನು ಮಾಡ್ತಾ ಇದ್ದೀವಿ. ಅಂದರೆ 19,000 ಒಟ್ಟಾರೆ ಕೋಟಿ ಬಜೆಟ್ನಲ್ಲಿ 19,930 ಕೋಟಿ ಬಂಡವಾಳದ ಇದು ಆಯವ್ಯಯದಲ್ಲಿ 12,952 ಕೋಟಿಗಳಷ್ಟು ಬಂಡವಾಳ ವೆಚ್ಚಕ್ಕಾಗಿ ನಾವು ಮೀಸಲಿಟ್ಟಿದ್ದೀವಿ. ಇದು ಒಟ್ಟಾರೆ ಆಯವ್ಯಯದ 65% ಆಗುತ್ತೆ. ಹಾಗಾಗಿ ಈ ಸಾಲಿನ ಆಯವ್ಯಯದ ಒಂದು ಪ್ರಮುಖ ಅಂಶ ಅಂದರೆ ಅತಿ ಹೆಚ್ಚಿನ ಅನುದಾನವನ್ನು ನಾವು, ಅಂದರೆ ಒಟ್ಟಾರೆ ಆಯವ್ಯಯದ ಒಂದು ದೊಡ್ಡ ಭಾಗವನ್ನು 63/2 ಭಾಗದಷ್ಟು ಅನುದಾನವನ್ನು ನಾವು ಈ ಬಾರಿ ಕಾಮಗಾರಿಗಳಿಗಾಗಿ ಮೀಸಲಿಡ್ತಾ ಇದ್ದೀವಿ. ಇದರಿಂದಾಗಿ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮೂಲ ಸಂಪರ್ಕ ಸೌಲಭ್ಯಗಳು ವೃದ್ಧಿ ಆಗುತ್ತೆ ಅನ್ನೋ ಒಂದು ಆ ದಿಕ್ಕಿನಲ್ಲಿ ಒಂದು ದೊಡ್ಡ ಪ್ರಮುಖ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಬ್ರ್ಯಾಂಡ್ ಬೆಂಗಳೂರು ಏನು ಕಲ್ಪನೆ ಇದೆ ಅದನ್ನು ಸಾಧಿಸುವ ದೃಷ್ಟಿಯಲ್ಲಿ ಆ ದಿಕ್ಕಿನಲ್ಲಿ ಇದು ಭಾಳ ಮಹತ್ತರವಾದ ಹೆಜ್ಜೆ ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬ್ರ್ಯಾಂಡ್ ಬೆಂಗಳೂರಿಗೆ ಜಾಸ್ತಿ ನೀವು ಹೆಚ್ಚಿನ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಸಾಕಷ್ಟು ಈಗ ವಿರೋಧಗಳು ಅದು ಇದು ಅನ್ನೋದು ಕೇಳಿ ಬರ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಯೋಜನೆ ಅಡಿಯಲ್ಲಿ ಯೋಜನೆಗಳ ಅನುಷ್ಠಾನ ಅಷ್ಟು ಸಮರ್ಪಕವಾಗಿ ಆಗತ್ತೋ ಇಲ್ಲ ಅನ್ನೋ ಅನುಮಾನ. ಸೊ ಇಷ್ಟು ತಾವು ಬಜೆಟ್ನ ಬಹುತೇಕ ಸಿಂಹಪಾಲನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಇಟ್ಟಿದ್ದೀರಾ. ಸೊ ಅನುಷ್ಠಾನ ಆಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ತಾವು ಹೇಳಿದಾಗೆ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಭಾಳ ಚೆನ್ನಾಗಿತ್ತು, ಇದೆ. ಆದರೆ ಕಳೆದ ಸಾಲುಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಅನುದಾನವನ್ನು ವೆಚ್ಚ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಈ ಹೊಸ ಕಲ್ಪನೆಗಳಿಗೆ ಸೂಕ್ತವಾದ ಯೋಜನೆಗಳನ್ನು ರೂಪಿಸಿ ಅದಕ್ಕೆ ಬೇಕಾದ DPRಗಳನ್ನು ತಯಾರು ಮಾಡಿ ಅದಕ್ಕೆ ಅಗತ್ಯವಾದ ಸಂಪನ್ಮೂಲಗಳನ್ನು ಹೊಂದಿಸ್ಕೊಳ್ಬೇಕಾಗಿತ್ತು.
ಅದಕ್ಕೆ ಕಳೆದ 1 ವರ್ಷದಲ್ಲಿ ಭಾಳ ಸತತವಾದ ಪ್ರಯತ್ನಗಳನ್ನು ಮಾಡಿ ರಾಜ್ಯ ಸರ್ಕಾರದ ಅನುಮೋದನೆ ಮತ್ತು ಅಗತ್ಯ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ಅದಕ್ಕೆ ಬೇಕಾದ ಸಾಲಗಳಾಗಲಿ ಅಥವಾ ಅನುದಾನಗಳಾಗಲಿ ಮತ್ತು ಅದಕ್ಕೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಂಪನ್ಮೂಲಗಳನ್ನು ವೃದ್ಧಿ ಮಾಡ್ಕೊಳ್ಳೋದು, ಈ ಎಲ್ಲ ಅಗತ್ಯ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ. ಈಗ ಅದೆಲ್ಲ ಒಂದು ಹಂತಕ್ಕೆ ಬಂದು ತಲುಪಿದೆ. ಎಲ್ಲ ತಯಾರಿಗಳಾಗಿದೆ, ಅನುದಾನದ ಹಂಚಿಕೆ ಕೂಡ ಆಗಿದೆ. ಇವತ್ತು ಸರ್ಕಾರ ತನ್ನ ರಾಜ್ಯ ಸರ್ಕಾರದ ಬಜೆಟ್ನಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಈ ಕೆಲಸಗಳಿಗಾಗಿ ಮೀಸಲಿಟ್ಟಿದೆ. ಸರ್ಕಾರದ ಒಂದು ಕ್ಯಾಬಿನೆಟ್ ಅನುಮೋದನೆ ಪಡೆದು ನಾವು ಈಗಾಗಲೇ ಅನೇಕ ಕಾಮಗಾರಿಗಳಿಗೆ ನಾವು ಆಡಳಿತ ಆದೇಶಗಳನ್ನು ಮಂಜೂರಾತಿಗಳನ್ನು ಸರ್ಕಾರದಿಂದ ಕೊಟ್ಟಿದ್ದೇವೆ. ಈ ಎಲ್ಲ ನಿಟ್ಟಿನಲ್ಲಿ ಈ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆ ಏನಿತ್ತು ಅದನ್ನು ಈಗ ಸಾಕಾರಗೊಳಿಸೋದಕ್ಕೆ ಈ ಪ್ರಥಮ ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಮುಂದಿನ 2 ವರ್ಷಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳು ಪೂರ್ಣ ಆಗೋ ಎಲ್ಲ ವಿಶ್ವಾಸ ಇದೆ. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಆ ನಂತರದಲ್ಲಿ ಈ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆಯ ನಿಜವಾದ ಸ್ವರೂಪ, ಬೆನಿಫಿಟ್ಸ್ ಏನಿದೆ, ಪ್ರಯೋಜನಗಳು ಈ ನಗರಕ್ಕೆ ಸಿಗುತ್ತೆ. ಸರ್, ಜನರಿಗೆ ಬೇಕಾಗಿರೋದು ಗುಂಡಿ ಮುಕ್ತ ರಸ್ತೆ, ಪಾದಚಾರಿ ಮಾರ್ಗ, ಈ ತರ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಅಂದ್ರೆ ಅವ್ರ ದಿನಬಳಕೆಗೆ ಬೇಕಾಗಿರೋ ಸಮಸ್ಯೆಗಳು ನಿವಾರಣೆ ಆಗಬೇಕು. ಆದ್ರೆ ನೀವು ಇಟ್ಟಿರೋದು ದುಡ್ಡು ಸರ್ 12,000 ನೋಡಿ, ಅದರಲ್ಲಿ ನೀವು ಹೇಳಿದಾಗೆ ಸ್ಕೈ ಡಕ್ಕಿಗೆ ದೊಡ್ಡ ನಿರ್ವಹಣೆ ಕೇಳಿ ನಿರ್ವಹಣೆಗಾಗಲಿ, ರಸ್ತೆಗಳಿಗಾಗಲಿ, ಚರಂಡಿಗಳಿಗಾಗಲಿ ಬೇಕಾದ ನಿರ್ವಹಣೆ ಅನುದಾನ ಮೊತ್ತವನ್ನು ನಾವು ಕಡಿಮೆ ಮಾಡಿಲ್ಲ. ಈ ಸಾಲಿನ ಆಯವ್ಯಯದಲ್ಲೂ ಕೂಡ ಅದನ್ನು ಕೂಡ ನಾವು 675 ಕೋಟಿಗಳು ಇಟ್ಟಿದ್ದೀವಿ.